ಚುನಾವಣೆ ಆಗಿದೆ 23ರಿಂದ ಇಲ್ಲಿವರೆಗೂ 4ರಲ್ಲಿ ಒಂದು ಗೆದ್ದಿಲ್ಲ ಸರ್ ನೀವು. ಸರ್ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಉಪಚುನಾವಣೆಗಳು ನಾನು ಕೂಡ ಸಾಕಷ್ಟು 30 ವರ್ಷ ರಾಜಕಾರಣ ಜೀವನದಲ್ಲಿ ಸಾಕಷ್ಟು ಉಪಚುನಾವಣೆಗಳು ನಾನು ಮಾಡಿದ್ದೇನೆ. ಉಪಚುನಾವಣೆಗಳು ಹೆಂಗಾಗ್ತಾವನ್ನಂಥ ವಿಚಾರ ನೋಡಿದಂಥ ಟೈಮಲ್ಲಿ ಇವತ್ತು ನಾನು ಕೆಲವೊಂದು ಸಾರಿ 9-10 ಉಪಚುನಾವಣೆಗಳಾದಂಥ ಟೈಮಲ್ಲಿ ಕೂಡ 2018ರಲ್ಲಿ 10 ಉಪಚುನಾವಣೆಗಳು ಆದಂಥ ಟೈಮಲ್ಲಿ ಕೂಡ 10ರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ವಿ. ಇವತ್ತು ಸರ್ಕಾರ ಇರುವಂಥ ಟೈಮಲ್ಲಿ ಎಲ್ಲವನ್ನು ಕೂಡ ಎಲ್ಲ ಅಸ್ತ್ರಗಳು ಅಂದರೆ ಒಂದು ಅವರು ಸರ್ಕಾರದಲ್ಲಿದ್ದಂಥ ಟೈಮಲ್ಲಿ ಹಣಬಲ, ತೋಳುಬಲ, ಅಧಿಕಾರ ಬಲ ಇದ್ದಂಥ ಟೈಮಲ್ಲಿ ಈ ಬಾರಿ ನಮ್ಮ ಬಾಗಲಕೋಟೆ, ದಾವಣಗೆರೆಯಲ್ಲಿದ್ದಂಥ ಜನರು ಇವತ್ತು ಈ ಬಾರಿ ಜನರ ಬಲ ಭಾರತೀಯ ಜನತಾ ಪಾರ್ಟಿಗೆ ಇರೋ ಕಾರಣ ಚರಂತಿ ಮಟ್ಟವರು ಗೆಲ್ಲಿತಾರ, ಶ್ರೀನಿವಾಸು ನಮ್ಮ ದಾಸ್ಕೇರಪ್ಪರು ಕೂಡ ಗೆಲ್ಲಿತಾರ. ಬಹುಶಃ ನನಗೆ ಈ ಬಾರಿ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ಹತ್ತತ್ರ ಇಷ್ಟು ಸರ್ಕಾರ ಬಂದ ನಂತರ ಇವತ್ತು ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಬಹುಶಃ ಈ ಸರ್ಕಾರ ಬಂದ ನಂತರ ಏನಾಗ್ತಾ ಇದೆ, ಇವತ್ತು ಈ ಸರ್ಕಾರ ಬಂದ ನಂತರ ಸಮುದಾಯವಾರು, ಜಾತಿವಾರು, ಇವತ್ತು ಸಮುದಾಯವಾರು, ಜಾತಿವಾರು ವಿಭಜನೆ ಮಾಡೋಂಥ ಕೆಲಸ ಸರ್ಕಾರ ಮಾಡಿದೆ. ಇವತ್ತು ವಿಭಜನೆ ಜಾತಿವಾರು, ಸಮುದಾಯವಾರು ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ಇವತ್ತು ಬಾಗಲಕೋಟೆದಲ್ಲಿ ಒಂದೇ ಅಲ್ಲ, ಇವತ್ತು ಬಾಗಲಕೋಟೆದಲ್ಲಿ ಮೊನ್ನೆ ನಡೆದಂಥ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡೋಂಥ ಕೆಲಸ ಮಾಡಿದರು. ಇವತ್ತು ಮದ್ದೂರದಲ್ಲಿ ನಾವು ನೋಡಿದಂಥ ಟೈಮಲ್ಲಿ ಮದ್ದೂರದಲ್ಲಿ ಕೂಡ ಇವತ್ತು ಅಲ್ಲಿ ಜಯಂತ್ಯೋತ್ಸವ ನಡೆಯುವಂಥ ಟೈಮಲ್ಲಿ ಕೂಡ ಗಣೇಶೋತ್ಸವ ನಡೆಯುವಂಥ ಟೈಮಲ್ಲಿ ಕೂಡ ಅಲ್ಲಿ ಕೂಡ ಕಲ್ಲು ತೂರಾಟ ಮಾಡೋಂಥ ಕೆಲಸ ಮಾಡಿದರು. ಬೆಂಗಳೂರಲ್ಲಿ ಚಾಮರಾಜನಗರಪೇಟೆಯಲ್ಲಿ ಅಣ್ಣಮ್ಮ ತಾಯಿಯವರ ಜಯಂತ್ಯೋತ್ಸವ ನಡೆಯುವಂಥ ಟೈಮಲ್ಲಿ ಕೂಡ ಅಲ್ಲಿ ಕೂಡ ಸಾಕಷ್ಟು ಗುಂಡಾಗಳು ದೊಂದನೇ ರೀತಿಯಲ್ಲಿ ಕಲ್ಲು ತೂರಾಟ ಮಾಡೋಂಥ ಕೆಲಸ ಮಾಡಿ ಇವೆಲ್ಲ ಒಟ್ಟಾರೆಯಾಗಿ ನೋಡಿದಂಥ ಟೈಮಲ್ಲಿ ಈ ಬಾರಿ ಏನಿದೆನೋ ಈ ಸಾರಿ ಕಾಂಗ್ರೆಸ್ಗೆ ಮತ ಕೊಡಲ್ಲ. ನೀವು ಮಾಡಿದಂಥ ಎಲ್ಲ ಭ್ರಷ್ಟಾಚಾರಗಳು ಎಲ್ಲ ಒಂದು ಕಡೆ ಕೊನೆ ಆಗಬೇಕಲ್ಲ. 2028 ಚುನಾವಣೆಗೆ ಇಲ್ಲಿಂದಲೇ ದಿಕ್ಸೂಚಿ ಆಗಬೇಕು, ಬಾಗಲಕೋಟೆ ದಾವಣಗೆರೆಯಿಂದ ದಿಕ್ಸೂಚಿ ಆಗಬೇಕನ್ನಂಥ ಕಾರಣದಿಂದ ಇಲ್ಲಿಂದನೇ ಕಾಂಗ್ರೆಸ್ಗೆ ಕೌಂಟ್ ಡೌನ್ಸ್ ಪ್ರಾರಂಭ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ.